ಆ, ಮೂಲತಃ ಈ ಕ್ಷೇತ್ರ ಪರಿಚಯ ಮೊದಲು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಹಲಕರಟಿ ಗ್ರಾಮ ಇದು. ಈ ಹಲಕರಟಿ ಗ್ರಾಮಕ್ಕ ಹಲಕರಟಿ ಅಂತ ಯಾಕೆ ಹೆಸರು ಬಂತಂದ್ರ ದೈತ್ಯರ ಹಲ್ಲು ಮುರಿದು ಕಟ್ಟಿ ಸಲುವಾಗಿದ್ದು ಹಲಕರಟಿ. ಮತ್ತು ಇದಕ್ಕ ಪೂರಕವಾಗಿ ಇನ್ನೊಂದು ಉದಾಹರಣೆ ಏನಂದ್ರ ಪಕಾರಕ್ಕೆ ಹಕಾರ. ಮತ್ತು ಹಳೆಗನ್ನಡ ಮತ್ತು ಹೊಸಗನ್ನಡ ಪರಿಚಯ. ಪೊನ್ನು ಪೆಣ್ಣು ಹೆಣ್ಣು ಈ ಕಾಲದಾಗ ಶಾಸನದಾಗೆಲ್ಲ ಪಲ್ಲಕರಂಟಿ ಅಂತ ಉಲ್ಲೇಖ ಇದ್ದದ ಹೆಸರು ಪಲ್ಲಕರಂಟಿ. ಅದು ಮುಂದ ಲೋಕಾರೂಢಿ ಒಳಗ ಹಲಕರಟಿ ಅಂತ ಆಯ್ತು. ಇದು ಊರಿನ ಪರಿಚಯ ಆಯ್ತು. ಈ ಸ್ಥಳ ಪುರಾಣ ವಿಶೇಷ ಏನಂದ್ರ ವೀರಭದ್ರೇಶ್ವರ ಅವತಾರ ಯಾಕಾಯ್ತಂದ್ರ ಶಿವನ ಎದುರಿನಲ್ಲಿ ದಕ್ಷ ಬ್ರಹ್ಮ ಶಿವನಿಲ್ಲದೆ ಯಾಗ ಮಾಡಿ ಸಲುವಾಗಿ ದಕ್ಷ ಬ್ರಹ್ಮನ ಯಾಗ ಆಯ್ತು. ಆ ಯಾಗ ಧ್ವಂಸ ಮಾಡೋ ಸಲುವಾಗಿ ಶಿವ ವೀರಭದ್ರೇಶ್ವರ ಕಳಿಸಿ ಆ ದಕ್ಷ ಬ್ರಹ್ಮನ ಯಾಗ ಧ್ವಂಸ ಆದ ತಕ್ಷಣ ವೀರಭದ್ರೇಶ್ವರ ಅವತಾರ ಆಯ್ತು. ಇದು ನಾರ್ಮಲೈಸ್ ಆಗಿ ಎಲ್ಲಾ ಕರ್ನಾಟಕದ ಎಲ್ಲಾ ಕಡೆ ಇರುವಂತ ವೀರಭದ್ರೇಶ್ವರದ ಚರಿತ್ರೆ ಆಯ್ತು. ಹಲಕರಟಿ ವೀರಭದ್ರೇಶ್ವರನ ಚರಿತ್ರೆ ಏನ್ ವಿಶೇಷ ಅಂದ್ರ ಇಲ್ಲಿ ಮೇಂಡ್ರಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನ ಹೆಸರು ಮೇಂಡ್ರಾಸುರ. ಆ ರಾಕ್ಷಸನ ಸಂಹಾರ ಸಲುವಾಗಿ ಇಲ್ಲಿರುವಂತ ಗ್ರಾಮಸ್ಥರು ಋಷಿಮುನಿಗಳೆಲ್ಲ ಶಿವನ್ ಕುರಿತು ತಪಸ್ಸು ಮಾಡಿದ ತಕ್ಷಣ ಶಿವ ವೀರಭದ್ರೇಶ್ವರಕ ಒಂದು ಆಜ್ಞೆಯನ್ನು ಮಾಡ್ತಾನೆ. ಏನಂತ, ನೋಡಪ್ಪ ನೀನು ಹಲಕರಟಿ ಹೋಗಿ ಮೇಂಡ್ರಾಸುರ ರಾಕ್ಷಸನ ಸಂಹಾರ ಮಾಡಿ ಆ ಕ್ಷೇತ್ರ ಜನರು ಉದ್ಧಾರ ಮಾಡಂತ ಶಿವನ ಆಜ್ಞೆ ಆದ ತಕ್ಷಣ ವೀರಭದ್ರೇಶ್ವರ ಏನ್ ಮಾಡ್ತಾನ, ಇಲ್ಲಿ ಹಲಕರಟಿ ಊರೊಳಗ ಪ್ರಕಟ ಆಗಿ ಮೇಂಡ್ರಾಸುರ ರಾಕ್ಷಸನ ಸಂಹಾರ ಮಾಡ್ತಾನ. ಅದ್ರ ಸಲುವಾಗಿ ಹಲಕರಟಿ ವೀರಭದ್ರೇಶ್ವರನ ಇಲ್ಲಿ ಕಟ್ಟಡ ಆಯ್ತು, ಗುಡಿ ಆಯ್ತು, ಎಲ್ಲ ರೀತಿ ಆಯ್ತು. ಇನ್ನೊಂದು ಮಾಹಿತಿ ಏನದಂತಂದ್ರ 1109 ಈ ದೇವಸ್ಥಾನಕ್ಕ ಬೆಳ್ಳಿ ನಾಣ್ಯಗಳು, ಬಂಗಾರ ನಾಣ್ಯಗಳು ಮತ್ತು 200 ಎಕರೆ ಜಮೀನನ್ನ ಆಗಿನ ಕಾಲದ ರಾಜರು ದೇವಸ್ಥಾನಕ್ಕೆ ಉಂಬಳಿಯಾಗಿ ಕೊಟ್ಟಿರ್ತಾರೆ. ಆದ್ರ ವಿಶೇಷ ಗಮನಿಸಬೇಕಾದದ್ದು ಏನಂದ್ರ 1109ಕ್ಕ ಆ ರಾಜರು ಉಂಬಳಿಯಾಗಿ ಕೊಟ್ಟಿದ್ದು ದಾನ ಕಟ್ಟಿದ ದೇವಸ್ಥಾನಕ್ಕೆ ಅವ್ರು ಕೊಟ್ಟಿದ್ದು. ಆದ್ರೆ ಈ ದೇವಸ್ಥಾನ ಇಂಥವ್ರೇ ಕಟ್ಟಿದಂತ ಹೇಳೋ ಸಲುವಾಗಿ ಇಲ್ಲಿ ತೊಡಗು ಯಾವುದೇ ರೀತಿ ನಿಖರವಾದ ಮಾಹಿತಿ ಇಲ್ಲ. ಆದ್ರ ವಾಸ್ತುಶಾಸ್ತ್ರ ನೋಡಿದ ಸಲುವಾಗಿ ಈ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರದ್ದು ಇರ್ಬೋದು ಅಂತ ಹೇಳ್ಬೋದು. ಇದು ಹಲಕರಟಿ ವೀರಭದ್ರೇಶ್ವರನ ಸ್ಥಳ ಪುರಾಣ ಆಯ್ತು. ಇನ್ನೊಂದು ವಿಶೇಷ ಏನಂದ್ರ ಎಲ್ಲಾ ಕಡೆ ವೀರಭದ್ರೇಶ್ವರಾಗ ಭದ್ರಕಾಳಿ ಪತ್ನಿ ರೂಪದಾಗ ಪೂಜೆ ಮಾಡ್ತಾರೆ ಎಲ್ಲಾ ಊರೊಳಗ. ಆದ್ರ ನಮ್ಮ ಊರೊಳಗ ವೀರಭದ್ರೇಶ್ವರ ಬಲಕ್ಕೆ ಸ್ಥಾಪನೆ ಆದ ಸಲುವಾಗಿ ಇಲ್ಲಿ ವೀರಭದ್ರೇಶ್ವರಾಗ ಭದ್ರಕಾಳಿ ಮತ್ತು ಸೋದರಿ ಸಂಬಂಧ, ಪತ್ನಿ ಪತಿ ಸಂಬಂಧ ಇಲ್ಲ, ಸೋದರಿ ಸಂಬಂಧ ಒಳಗೆ ಇಲ್ಲಿ ಪೂಜೆಗೊಳಕ. ಇನ್ನೊಂದು ವಿಶೇಷ ಏನ್ ಗಮನಿಸ್ಬೇಕಂದ್ರ ಎಲ್ಲಾ ಕಡೆ ವೀರಭದ್ರೇಶ್ವರಗ ಅವತಾರ ಒಳಗ ಹಿಂದಿನ ಆಯುಧಗಳು ಬಿಲ್ಲು ಬಾಣ, ಇದು ನೀವು ಎಲ್ಲ ರೆಗ್ಯುಲರ್ ನೋಡುವಂತ ವೀರಭದ್ರೇಶ್ವರ ದೇವಸ್ಥಾನ ಶಿಲ್ಪಗಳು. ಹಿಂದಿನ ಕೈ ಒಳಗ ಬಿಲ್ಲು ಮತ್ತು ಬಾಣ ಇರ್ತದೆ. ಆದ್ರೆ ನಮ್ಮ ವೀರಭದ್ರೇಶ್ವರಿಗೆ ಏನದಂದ್ರ ಒಂದ್ ಕೈ ಒಳಗ ಬಲಗೈ ಹಿಂದ ಒಳಗ ಡಮರು ಅದ, ಈ ಕೈ ಒಳಗ ತ್ರಿಶೂಲ ಅದ. ಭದ್ರಕಾಳಿಗೂ ಅದೇ ಆಸ್ ಇಟ್ ಇಸ್ ಸೇಮ್. ಮತ್ತೆ ಇನ್ನೊಂದು ವಿಶೇಷ ಭದ್ರಕಾಳಿ ಅಂದ್ರ ಅಭಯಹಸ್ತ ಭದ್ರಕಾಳಿ. ಚಿನ್ಮಯ ಮುದ್ರೆ ಒಳಗ ಕೈ ಒಳಗ ರುದ್ರಾಕ್ಷಿ ಮಾಲೆ, ಪದ್ಮಹಸ್ತೆ ಬಲಗೈ, ಎಡಗೈ ಒಳಗ ಶಿವಲಿಂಗ ಪೂಜೆ ಮಾಡುವಂತ ಇಷ್ಟಲಿಂಗ ಧಾರಣೆ ಮಾಡಿದ್ದು ನೀವು ಒಳಗ ನೋಡ್ಬೋದು. ಇದು ಎರಡನೇದಾಯ್ತು. ಇಲ್ಲಿ ವೀರಭದ್ರೇಶ್ವರಗ ಮತ್ತ ನೀವು ಮಲ್ಲಿಕಾರ್ಜುನ ದೇವಸ್ಥಾನ ಯಾವ್ದಾರು ಈಗ ನೋಡ್ಬೋದು, ದೈತ್ಯರ ಕಟ್ಟಿ ಅಂತ ಕರೀತಾರ. ವೀರಭದ್ರೇಶ್ವರ ಕಟ್ಟಿದ ದೈತ್ಯರ ಕಟ್ಟಿ ಈಗ ನಿಮ್ ಕಣ್ಣಿಗೆ ಕಾಣಿಸ್ಬೋದು. ಇನ್ನೊಂದು ವಿಶೇಷ ಜಾತ್ರೆ ಒಳಗ ಎಲ್ಲಾ ಪರಂಪರೆ ಒಳಗೆ ಏನದಂದ್ರ ಮೊದಲು ಪಾಲ್ಕಿ ಉತ್ಸವ ಮಲ್ಲಯ್ಯಂದೇ ಆಗ್ತದೆ. ಮಲ್ಲಯ್ಯ ಪಾಲ್ಕಿ ಈ ನಮ್ ಗುಡಿಗೆ ಬಂದು ದೇವ್ರ ಪಾಲಕಿ ತಗೊಂಡು ಊರೊಳಗ ಗ್ರಾಮದಾಗೆಲ್ಲ ಹೋಗೋದು, ಮತ್ತೆ ಎಲ್ಲ ವಾಪಸ್ ಬಂದ್ ಬಿಡೋದು. ಮೊದಲು ಪಾಲ್ಕಿ ಉತ್ಸವನು ಮಲ್ಲಯ್ಯನ ಗುಡಿ ಒಳಗೆ ಆಗ್ತದ, ಮೊದಲು ಜಾತ್ರೆನು ಮಲ್ಲಯ್ಯನ ಗುಡಿ ಒಳಗೆ ಆಗ್ತದ. ಹಿಂಗಾಗಿ ಆಚರಣೆ ಒಳಗ ಭಕ್ತರು ಮತ್ತ ಎಲ್ಲಾ ರೀತಿ ಒಳಗ ದೇವಸ್ಥಾನದ ವಿಜೃಂಭಣೆ ಜಾಸ್ತಿ ಇದ್ರ ಸಲುವಾಗಿ ಗ್ರಾಮಸ್ಥರ ಆಚರಣೆ ಒಳಗ ಮಲ್ಲಯ್ಯಗ ಮೊದಲು ಪ್ರಿಫರೆನ್ಸ್, ಆಮೇಲೆ ವೀರಭದ್ರೇಶ್ವರ ಎರಡನೇ ಪ್ರಿಫರೆನ್ಸ್. ಹಿಂಗಾಗಿ ಶಿವನ ರೂಪದೊಳಗೆ ನೀವು ಪೂಜೆ ಮಾಡಬಹುದು. ಹೋಗಾಗಿ ನೀವು ಮಲ್ಲಯ್ಯನ ಗುಡಿ ನೋಡ್ಕೊಂಡು ಹೋದ್ರಂದ್ರೆ ಗೊತ್ತಾಗ್ತದೆ. ಜಾತ್ರೆಗೆ ಬರೋದು, ಅಗ್ಗಿ ತುಳಿಯೋದು, ಹೇರ್ ಇಟ್ಟು ನೋಡೋದು ನಡೆಯೋದು. ಒಂದ್ ವರ್ಷ ಬಂದ ಅಗ್ಗಿ ದಿನ ಇವತ್ತು ಹೇರ್ ಹೋದ ನಾ ಬಂದ ಅಗ್ಗಿ ತೊಗೋಬೇಕಂತ ಹೇರೋದು. ಪೈಲಾ ದಿನ ಏನ್ ಮಾಡೋದು, ಉಪವಾಸ ಹೇರಿನ ದಿನ ಆಟ ಹೇಳ್ತೀವಿ. ಇವತ್ತು ಟೇರ್ ಹೋಗ್ತ ಅದೇನ ಬಂದ್ ಅಗ್ಗಿ ತುಳಿಕ್ ಬರ್ದಿಲ್ಲ, ಬರತನ ಇಲ್ಲಿ ಟೇರ್ ಮರ್ದಿನ ಅಗ್ಗಿ ದಿನ ಬಂದೆ. ಈಗ ಹೆಂಗ್ ಮಾಡೋದು, ನಂದ ಇವತ್ತು ಉಪವಾಸ, ನಾಳೆ ನೀರ ಒಟ್ಟ ನೀರ್ ಕುಡಿದಿಲ್ಲ. ಈಗ ದಿನ ನೀರ್ ಕುಡಿಯಲ್ಲ ಟೇರಿನ ದಿನ, ಪ್ರತಿ ವರ್ಷ ನೀರ್ ಕುಡಿಯಲ್ಲ ಟೇರಿನ ದಿನ. ಹುಣ್ಣಿದಿಂದ ಒಂದಿನ ಹುಣ್ಣಿ ದಿನ ಬಿಡೋದು, ಮುಂದೆ 5 ದಿನ ಉಪವಾಸ, ಟೇರಿನ ದಿನ ನೀರ್ ಕುಡಿಯಲ್ಲ. ಅದು ಪದ್ಧತಿ ಹಾಕೊಂಡು ಹೊಂಟಿದ್ವಿ. ಅವಾಗಿನ ಹಿಡಿದು ಅವಾಗಿನ ಹಿಡ್ತು ಹಂಗೆ ಚಾಲ ಕಂಟಿನ್ಯೂ. ಈಗ ನಮ್ಮ ಊರಾಗ ಬಿದ್ದಿರ್ವಿ ನಾವು ಊಟ ಮಾಡಲ್ಲ, ಏನಿಲ್ಲ, ಸಣ್ಣ ಹಂಪಲು ತಿಂದು ನೀರು ಕುಡಿಯೋದು, ಚಹಾ ಕುಡಿಯೋದು, ಮತ್ತೆ ಟೇರಿನ ಉಪವಾಸ ನೀರು ಕುಡಿಯೋದು. ವರ್ಷದ ಜಾತ್ರೆಗೆ ಬರ್ತೀನಿ, ಬಿಡಲ್ಲ.
ಅದ್ರ ಭೇಟಿ ಆಯ್ತೀನಿ ಇಲ್ಲ ಅಂದ್ರೆ ಇಲ್ಲ ಆಯಿಗೆ ಭೇಟಿ ಆಯ್ತೇನ ಆಯ್ ಬೆಲೆಕ್ಕೆ ನಿಂದಿರೋದು ಆಯ್ ಬೆಲೆ ಕೊಡೋದು ಅಲ್ಲೇ ಇರೋದು ಮಾಡ್ತೀನಪ್ಪ ಇಲ್ಲ ಈಗ ಏನ್ ಮಾಡಿದ್ರು ಬರೋದು ಗುಡಿಗೆ ಇಲ್ಲೇ ಚಾ ಮಾಡೋದು ಇಲ್ಲೇ ದಾಸು ಇರುತ್ತೆ ಎಲ್ಲ ಕಡೆ ಉಣೋದು ಅದು ಪದ್ಧತಿ ಬೇರೆ. ಅಂದ್ರ ಅವಾಗ ಸಣ್ಣ ಜಾತ್ರೆ ಇದ್ದಾಗ ಅಲ್ಲೇ ಮ್ಯಾಗೆ ಪುರಂದ್ರ ಆಡೋದು ಅಲ್ಲೇ ಮ್ಯಾಗ ಕೂತ್ ನೋಡೋದು ಅಲ್ಲೇ ಮಕ್ಕಳೋದು ಅಲ್ಲೇ ಹೇಳೋದು ಹೀಗ್ ಅದು ಬೇರೆ ಐತಿ. ಈಗ ಎಲ್ಲಿ ಜಾಗನೇ ಸಾಲ ಅಂತ ಈಗ ದೊಡ್ಡ ಜಾಗ ಮಾಡಿದ್ರೆ ಸಾಲ ಜಾಗ ಮಕ್ಕಳು ಜಾಸ್ತಿ ರೀ ಬಹಳ ಜಾಸ್ತಿ. ಅಗ್ಗಿ ತುಳಿಕ್ ಅವಾಗ ಊರಿ ಸುತ್ತ ಮಂದಿ ಏನದು ಇಲ್ಲಿ ನಿಮ್ ಮನೆಯಾಗ ಅಲ್ಲಿ ಬಾಯಿ ಮೈ ತಕೊಳ್ಳೋದು ಮೈ ತಕೊಂಡು ಇಲ್ಲಿ ಬರ್ತೇವೆ ಮುಡ್ತೇವಲ್ಲ ಆಟ ಥಂಡಿ ಅವಾಗ ಏನಾದ್ರು ಥಂಡಿ ಎಂದು ಇದ್ದಿಲ್ಲ ಇಲ್ಲಿ ಬಂದ್ ಮುಡ್ತೇವೆ ಇಲ್ಲ ಪ್ಲಾಟ್ ಇದಾಗ್ತಿತ್ತು.